ಒಂದ್ಸಲ ಗಂಡು ಹೆಣ್ಣಾಗಿ ಬದಲಾದ್ಮೇಲೆ ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ನಿಮ್ಮ ಫ್ಯಾಮಿಲಿಗಳು ಎಕ್ಸೆಪ್ಟ್ ಮಾಡ್ತಾರಾ? ಆಕಾಶ್ ಆ್ಯಕ್ಚುಲಿ ಎಲ್ಲ ಫ್ಯಾಮ್ಲಿ ಅಕ್ಸೆಪ್ಟ್ ಮಾಡಲ್ಲ ಅನ್ನೋದಕ್ಕಿಂತ ಕೆಲವು ಫ್ಯಾಮ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನನ್ನ ಫ್ಯಾಮ್ಲಿ ಅಕ್ಸೆಪ್ಟ್ ಮಾಡಿರಲಿಲ್ಲ ಆ ಟೈಮಲ್ಲಿ. ನಾನು ಸರ್ಜರಿ ಆಗಿ ನಾನು ಫುಲ್ ಚೇಂಜಸ್ ಆಗಿ ನಾನು ಫುಲ್ ಜೆಂಡರ್ನ ಚೇಂಜ್ ಮಾಡಿಕೊಂಡು ಫ್ಯಾಮಿಲಿ ಜೊತೆಗೆ ಹೋಗಿ ನಾನು ಮಿಂಗಲ್ ಆಗೋಣ ಅಂತ ಆಸೆಗಳಿಂದ ಹೋಗ್ತೀನಿ. ಬಿಕಾಸ್ ಬಹಳಷ್ಟು ವರ್ಷಗಳಿಂದ ಫ್ಯಾಮಿಲಿ ಜೊತೆ ಗ್ಯಾಪ್ ಇರುತ್ತೆ. ಆ ಕಾರಣಕ್ಕೆ ನಾನು ಮತ್ತೆ ಫ್ಯಾಮಿಲಿ ಜೊತೆಗೆ ಹೋಗೋಣ, ಮತ್ತೆ ಫ್ಯಾಮಿಲಿ ಜೊತೆಗೆ ಆ ಒಂದು ತಂದೆ ತಾಯಿ ಪ್ರೀತಿ ನೋಡೋಣ ಅಂತ ಹೋಗ್ತೀನಿ. ಬಟ್ ನಮ್ಮ ತಂದೆಯವರು ನನಗೆ ಹೊಡಿಯೋಕ್ಕೆಲ್ಲ ಬರ್ತಾರೆ. ನಮ್ಮ ಕಡೆ ಕೊಡ್ಲಿ ಬಡಿಗೆ ಅಂತ ಹೇಳ್ತಾರೆ. ಲೈಕ್ ಅದೆಲ್ಲ ತೊಗೊಂಡು ಕತ್ತರಿಸ್ಬಿಡ್ತೀನಿ, ಬರಬಾರ್ದು ಮನೆಗೆ ಅಂತ ನನ್ನ ಮೇಲೆ ಆದ ದೌರ್ಜನ್ಯಗಳನ್ನ ಆಗಕ್ಕೆ ಬರುತ್ತೆ. ಸೊ ಅದಾದಮೇಲೆ ಮತ್ತೆ ನಾನು ಬ್ಯಾಂಗ್ಳೂರಿಗೆ ಬಂದು ನನ್ನ ಸಮುದಾಯ ಜೊತೆಗೆ ನಾನು ಬದುಕಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಬದುಕನ್ನ ಕಟ್ಕೊಳ್ಳೋಕ್ಕೆ. ಓಕೆ, ಸೊ ಇಲ್ಲಿ ಸಮುದಾಯದ ಜೊತೆ ಬದುಕು ಓಕೆ, ಬಟ್ ಆದರೆ ನೀವು ಪೊಲಿಟಿಕಲ್ ಕೆರಿಯರ್ಗೆ ಬರೋಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ ಹಾಗಾದರೆ ಬೆಂಗಳೂರಿನಲ್ಲಿ? ಆ್ಯಕ್ಚುಲಿ ಬೆಂಗಳೂರಲ್ಲಿ ನಾನು ಪೊಲಿಟಿಕಲ್ ಕೆರಿಯರ್ ಬರೋಕ್ಕಿಂತ ಮುಂಚೆ ನಾನು ಹೇಳಿದೆ ಬದಾಯಿ ಡ್ಯಾನ್ಸಿಂದ ಬಂದ ತಕ್ಷಣ ಬ್ಯಾಂಗ್ಳೂರಲ್ಲಿ ಬಂದಿದ್ದು ನಾನು. ಬದಾಯಿಯಿಂದ ಅದೆಲ್ಲ ಬದಾಯಿ ಎಲ್ಲ ಇರುತ್ತಲ್ಲ, ಬಾಂಬೆಯಿಂದ ಬ್ಯಾಂಗ್ಳೂರು ಸ್ಟಾರ್ಟಿಂಗ್ ಬಂದಾಗ ನಾನು ಆ್ಯಕ್ಚುಲಿ ತುಂಬ ಚೆನ್ನಾಗಿರ್ತೀನಿ, ತುಂಬ ಕ್ಯೂಟಾಗಿರ್ತೀನಿ, ಸಣ್ಣ ತುಂಬ ಅದ್ಭುತವಾಗಿರ್ತೀನಿ, ನೋಡೋ ಬ್ಯೂಟಿಫುಲ್ ಆಗಿರ್ತೀನಿ. ಆವಾಗ ನನಗೆ ನಮ್ಮ ಗುರು ಇಲ್ಲಿ ಎಲ್ಲ ಪಬ್ಬು ಪಾರ್ಟಿ ನನಗೆ ಅಷ್ಟೊಂದು ಗೊತ್ತಿರಲ್ಲ. ನಮ್ಮದೊಬ್ಬರು ಗುರು ಇರ್ತಾರೆ, ಅವ್ರು ಹೇಳ್ತಾರೆ ನಾವು ಪಬ್ಗೆ ಹೋಗೋಣ ಬಾ,